ನಮಸ್ಕಾರ, ನಾನು ನಿಮ್ಮ ಲಕಿಲಿ ಕೆ ಶ್ರೀಯಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ನ ನೀವು ಹೇಗೆ ಯೂಟ್ಯೂಬ್ ಆ್ಯಡ್ಸೆನ್ಸಲ್ಲಿ ನೀವು ಅಪ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿರೋದು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಿರೋರು ಎಲ್ಲರೂ ಕೂಡ ಈ ಒಂದು ಮೇಲ್ ಬಂದಿದೆ. ಸೊ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಡಲೇಬೇಕು, ಇಲ್ಲ ಅಂತಂದರೆ ನಿಮ್ಮ ಒಂದು ಅರ್ನಿಂಗ್ಸಲ್ಲಿ 24% ಕಟ್ ಮಾಡ್ಕೊಳ್ತಾರೆ. ಸೊ ಅದರಿಂದ ಟ್ಯಾಕ್ಸ್ ಇನ್ಫಾರ್ಮೇಷನ್ ನೀವು ಯಾವ ಥರ ನೀವು ಅಪ್ಲೈ ಮಾಡೋದು ಆ್ಯಂಡ್ ಯಾವ ಥರ ನೀವು ಫಿಲಪ್ ಮಾಡಬೇಕು ಅನ್ನೋದು ಕೂಡ ನೋಡೋಣ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಗೂಗಲ್ ಆ್ಯಡ್ಸೆನ್ಸ್ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋ ಅಂತ ಒಂದು ಆಪ್ಷನ್ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇರಿ ವೆಯ್ಟ್ ಮಾಡಿ, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಆ್ಯಡ್ ಟ್ಯಾಕ್ಸ್ ಇನ್ಫೋ ಅಂತ ಇರುತ್ತೆ ನೋಡಿ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ನೆಕ್ಸ್ಟು ಲಾಗಿನ್ ಕೇಳುತ್ತೆ. ನೀವು ಯಾವೊಂದು ಇಮೇಲಲ್ಲಿ ನೀವು ಕ್ರಿಯೇಟ್ ಮಾಡಿರ್ತೀರ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ, ಆ ಒಂದು ಇಮೇಲ್ಗೆ ಒಂದು ಪಾಸ್ವರ್ಡ್ ಕೇಳುತ್ತೆ. ಸೊ ನೀವು ಪಾಸ್ವರ್ಡ್ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಪಾಸ್ವರ್ಡ್ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಓಕೆ ಗೈಸ್, ನಾನು ಇವಾಗ ಪಾಸ್ವರ್ಡ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಈ ಥರ ಒಂದು ಇಂಟರ್ಫೇಸ್ ಬರ್ತಾ ಇದೆ. ಸೊ ನೀವಿಲ್ಲಿ ನೋಡ್ಬೋದು, ಎರಡು ಆಪ್ಷನ್ ಬರ್ತಾ ಇದೆ, ಒಂದು ಇಂಡಿವಿಜುವಲ್ ಮತ್ತು ನಾನ್ ಇಂಡಿವಿಜುವಲ್ ಅಂತ. ಸೊ ನೀವು ಇಂಡಿವಿಜುವಲ್ ಆಗಿದ್ದರೆ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ, ನಿಮ್ದೇನಾದರೂ ಬಿಸ್ನೆಸ್ ಅಕೌಂಟ್ ಆಗಿದ್ದರೆ ಸೊ ನಾನ್ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಿ. ಆಲ್ಮೋಸ್ಟ್ ಅಲ್ಲೆಲ್ಲ ಇಂಡಿವಿಜುವಲಾಗಿ ಕ್ರಿಯೇಟ್ ಮಾಡಿರ್ತೀರ. ಸೊ ನಾನು ಅದಕ್ಕೋಸ್ಕರ ಇಂಡಿವಿಜುವಲಾಗಿ ನಾನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನ್ ನಿಮಗೆ ಈ ಥರ ಬರುತ್ತೆ. ಆರ್ ಯು ಸಿಟಿಸನ್ ಆರ್ ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ನೀವು US ಅವರ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಅದಕ್ಕೋಸ್ಕರ ನಾನು US ಅವನು ಅಲ್ಲ ಅಂತ ಅಂದ್ಬಿಟ್ಟು ನೋ ಅಂತ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನೀವು ಹಂಗೆ ನೀವು ಕ್ಲಿಕ್ನ ನೋ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಬರುತ್ತೆ. ಸೊ ನಿಮಗೆ W8BEN ಅಂತ ಅಂದ್ಬಿಟ್ಟು ಎರಡು ಆಪ್ಷನ್ ಬರುತ್ತೆ. ಸೊ ನೀವು ಇಂಡಿವಿಜುವಲ್ ಆಗಿರೋದ್ರಿಂದ ನೀವು ಮೊದಲನೇದನ್ನ ನೀವು ಸೆಲೆಕ್ಟ್ ಮಾಡಬೇಕು. ನೀವು ನಾನ್ ಇಂಡಿವಿಜುವಲ್ ಆಗಿದ್ದರೆ ಎರಡನೇ ಸೆಲೆಕ್ಟ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಸೊ ನಾನು ಅದಕ್ಕೋಸ್ಕರ ಇಂಡಿವಿಜುವಲ್ ಆಗಿರೋದ್ರಿಂದ ನಾನು ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ನಾನು ಇವಾಗ ಕ್ಲಿಕ್ನ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟು ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸಿಂಗ್ ಆಗ್ತಾ ಇದೆ, ವೆಯ್ಟ್ ಮಾಡಿ. ಓಕೆ ಗೈಸ್, ನೆಕ್ಸ್ಟು ನೀವು ಅದನ್ನು ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಒಂದು ಹೆಸರು ಆಟೋಮೆಟಿಕಲಿ ಅದೇ ಬಂದು ತೊಗೊಳುತ್ತೆ, ನೀವು ಆ್ಯಡ್ ಮಾಡಿರ್ತೀರಲ್ಲ. ಸೊ ಇಲ್ಲಿ ನಿಮಗೆ ಬಿಸ್ನೆಸ್ ಅಕೌಂಟ್ ಆಗಿದ್ರೆ, ಅದೇ ನಾನು ನಾನ್ ಇಂಡಿವಿಜುವಲ್ ಅಂತ ಹೇಳಿದ್ನಲ್ಲ, ಅದು ಇವ್ರುಗಳಿಗೆ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ನೀವು ಇಂಡಿವಿಜುವಲ್ ಆಗಿದ್ದರೆ ಈ ಒಂದು ಬಾಕ್ಸ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ನೀವು ಕಂಟ್ರಿ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಇಂಡಿಯಾ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಹಂಗೆ ಕೆಳಗಡೆಗೆ ಬರಬೇಕಾಗುತ್ತೆ ನೀವು. ಸೊ ಇಲ್ಲಿ ನಿಮಗೆ ಪ್ಯಾನ್ ನಂಬರ್ ಹಾಕಬೇಕಾಗುತ್ತೆ. ನೀವು ಯಾವೊಂದು ಹೆಸರಲ್ಲಿ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿರ್ತೀರ ಆ ಒಂದು ಹೆಸರಲ್ಲೇ ಪ್ಯಾನ್ ಕಾರ್ಡ್ ಯಾರ್ದಿರುತ್ತೆ ಅವ್ರದ್ದನ್ನು ನೀವು ಹಾಕಬೇಕು. ಇವಾಗ ನಾನು ಪ್ಯಾನ್ ನಂಬರ್ ಹಾಕ್ತೀನಿ ಅಂದು. ಓಕೆ ಗೈಸ್, ನಾನು ಇವಾಗ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿದ್ದೀನಿ. ಅದಾದಮೇಲೆ ಇದನ್ನು ಆಪ್ಷನ್ ನೀವು ತಲೆ ಕೆಡಿಸ್ಕೊಬಿಟ್ಟು ಅದು ಆಪ್ಷನಲ್ಲೂ ಬಿಟ್ಟು ಹಾಕ್ಬೋದು. ಸೊ ಪ್ಯಾನ್ ಕಾರ್ಡ್ ನಂಬರ್ ಹಾಕಾದ್ಮೇಲೆ ನೀವು ಜಸ್ಟ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಓಕೆ, ಸೊ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಈ ಥರ ನಿಮಗೆ ಅಡ್ರೆಸ್ ಕೇಳುತ್ತೆ. ಸೊ ನೀವು ಇಲ್ಲಿ ಅಡ್ರೆಸ್ನ ಹಾಕಬೇಕಾಗುತ್ತೆ. ಸೊ ಫಸ್ಟು ನೀವು ಈ ಒಂದು ಬಾಕ್ಸ್ನ ನೀವು ಟಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಗೂಗಲ್ ಆ್ಯಡ್ಸೆನ್ಸಲ್ಲಿ ಏನೊಂದು ಅಡ್ರೆಸ್ನ ಕೊಟ್ಟಿದ್ರೆ ಆ ಒಂದು ಅಡ್ರೆಸ್ನ ನೀವು ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ನಾನಿವಾಗ ಅಡ್ರೆಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ನೀವು ಇಲ್ಲಿ ಕೆಳಗಡೆ ಸ್ಟೇಟ್ನ ನೀವು ಸೆಲೆಕ್ಟ್ ಮಾಡಬೇಕು, ಯಾವೊಂದು ಸ್ಟೇಟ್ ಅಂತ. ಓಕೆ, ಸೊ ಸ್ಟೇಟ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಈ ಪೋಸ್ಟಲ್ ಅಡ್ರೆಸ್ ಸೇಮ್ ಇದ್ದರೆ ನೀವು ಇದನ್ನು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ನಂದು ಸೇಮ್ ಇದೆ, ಅದಕ್ಕೋಸ್ಕರ ನಾನು ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಅಡ್ರೆಸ್ ಚೆಕ್ ಮಾಡ್ಕೊಬಿಡ್ತೀನಿ, ಹಾಗೆ ಇರಿ. ಓಕೆ ಗೈಸ್, ನಾನು ಇವಾಗ ಅಡ್ರೆಸ್ ಎಲ್ಲ ನೀಟಾಗಿ ಹಾಕಾಗಿದೆ. ಸೊ ನಾನು ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಎರಡು ಆಪ್ಷನ್ ಕೇಳುತ್ತೆ. ಇದರಲ್ಲಿ ನೀವು ಎಸ್ನ ನೀವು ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಎಸ್ನ ನೀವು ಸೆಲೆಕ್ಟ್ ಮಾಡಿ. ಎಸ್ನ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಇದೊಂದು ಬಾಕ್ಸ್ ಕೇಳುತ್ತೆ, ಅದನ್ನು ಟಿಕ್ ಮಾಡಿಕೊಂಡು ಇಲ್ಲಿ ನೀವು ಕಂಟ್ರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಇವಾಗ ಕಂಟ್ರಿನ ನಾನು ಸೆಲೆಕ್ಟ್ ಮಾಡ್ಕೊಂಡಾಯಿತು. ನಾನು ಹಂಗೆ ಕೆಳಗಡೆಗೆ ಬರ್ತೀನಿ. ಸೊ ಕೆಳಗಡೆಗೆ ಬಂದ ತಕ್ಷಣ ನಿಮಗೆ ಇಲ್ಲಿ ಸ್ಪೆಷಲ್ ರೇಟ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ನಿಮಗೆ 3 ಆಪ್ಷನ್ ಇರುತ್ತೆ. ಸೊ ನೀವು ಮೊದಲನೇದನ್ನ ನೀವು ಟಿಕ್ ಮಾಡ್ಕೋಬೇಕು. ಸೊ ಮೊದಲನೇದನ್ನ ನೀವು ಟಿಕ್ ಮಾಡಿಕೊಂಡು ಆರ್ಟಿಕಲ್ ಮೊದಲನೇದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವಿತ್ ಹೋಲ್ಡಿಂಗ್ ರೇಟು 0% ರೆಡ್ಯೂಸ್ಡ್ ರೇಟ್ ಅಂತಿದೆ ನೋಡಿ, ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಆ್ಯಂಡ್ ಈ ಬಾಕ್ಸ್ನ ನೀವು ಟಿಕ್ ಮಾಡ್ಕೋಬೇಕು. ಆ್ಯಂಡ್ ಮತ್ತೆ ನೀವು ಕೆಳಗಡೆಗೆ ಬಂದುಬಿಟ್ಟು ಮೋಷನ್ ಅಂತ ಇದೆ ನೋಡಿ, ಇದನ್ನು ಕೂಡ ನೀವು ಆನ್ ಮಾಡಿಕೊಂಡು ಆರ್ಟಿಕಲ್ನ ನೀವು ಮೊದಲನೇದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ್ಯಂಡ್ ವಿತ್ ಹೋಲ್ಡಿಂಗ್ನ ನೀವು 15% ರೆಡ್ಯೂಸ್ ರೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಮತ್ತೆ ನೀವು ಕೆಳಗಡೆಗೆ ಬಂದು
ಇಲ್ಲಿ ನಿಮಗೆ ಈ ಒಂದು ಬಾಕ್ಸ್ ಇರುತ್ತೆ ನೋಡಿ, ಇದನ್ನು ನೀವು ಟಿಕ್ ಮಾಡ್ಕೋಬೇಕು. ಆ್ಯಂಡ್ ಟಿಕ್ ಮಾಡಿಕೊಂಡು ಅದರಲ್ಲಿ ನೀವು ಹೋಗ್ಬಿಟ್ಟು ಸೊ ಇದನ್ನು ಕೂಡ ನೀವು ಮೊದಲನೇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮೊದಲನೇದನ್ನ ಸೆಲೆಕ್ಟ್ ಮಾಡಿಕೊಂಡು ವಿತ್ ಹೋಲ್ಡಿಂಗ್ ಇದನ್ನು ಕೂಡ 15%ಗೆ ನೀವು ಇಟ್ಕೋಬೇಕು. ಓಕೆ, ಸೊ ಇದೆಲ್ಲ ಆದಮೇಲೆ ಮತ್ತೆ ಇಲ್ಲೊಂದು ಬಾಕ್ಸ್ ಇರುತ್ತೆ ಕೆಳಗಡೆ. ಸೊ ಇದನ್ನು ನೀವು ಟಿಕ್ ಮಾರ್ಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಯಾವ ಥರ ಈಗ ಬಂದಿದೆ ನೋಡಿ, ಇಲ್ಲಿ ನಿಮ್ಮದು ಫಾರ್ಮು ನೀವೇನು ಫಿಲಪ್ ಮಾಡಿದ್ದೀರೋ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಸೊ ಈ ಥರ ಒಂದು ಫಾರ್ಮ್ ಬಂದಾದಮೇಲೆ ಐ ಕನ್ಫರ್ಮ್ ಅಂತಿದೆ ನೋಡಿ, ಈ ಒಂದು ಬಾಕ್ಸ್ನ ನೀವು ಟಿಕ್ ಮಾಡಿಬಿಟ್ಟು ಓಕೆ, ಸೊ ನೀವು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಓಕೆನಾ, ಸೊ ನಾನು ನೆಕ್ಸ್ಟ್ ಮೇಲೆ ಇವಾಗ ನಾನು ಕ್ಲಿಕ್ನ ಮಾಡಿದೆ. ಸೊ ಈ ಥರ 5ನೇ ಸ್ಟೆಪ್ ಈ ಥರ ಬರುತ್ತೆ, ಸರ್ಟಿಫಿಕೇಷನ್ ಅಂತ ಅಂದ್ಬಿಟ್ಟು. ಕೆಳಗಡೆಗೆ ಬನ್ನಿ, ಇಲ್ಲಿ ನಿಮ್ಮದು ಫುಲ್ಲು ಲೀಗಲ್ ನೇಮ್ನ ಹಾಕಬೇಕು. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೆ ಆ ಒಂದು ನೇಮ್ನ ಹಾಕಬೇಕು. ಸೊ ನಾನಿವಾಗ ನನ್ನ ಒಂದು ನೇಮ್ ಆಧಾರ್ ಕಾರ್ಡಲ್ಲಿ ಹೇಗಿದೆ ಆ ಥರ ಇವಾಗ ನಾನು ಹಾಕ್ತಾಯಿದ್ದೀನಿ. ಓಕೆ, ನೆಕ್ಸ್ಟು ನೀವು ಮೊದಲನೇದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಇದರಲ್ಲಿ ನೋ ಅಂತ ಕೇಳಬೇಕು. ನೋ ಅಂತ ನೀವು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಹಂಗೆ ಕೆಳಗಡೆಗೆ ಬರಬೇಕು. ಸೊ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ 2 ಆಪ್ಷನ್ ಇರುತ್ತೆ. ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು, ನೀಟಾಗಿ ನೋಡಿ. ಇದು ಐ ಆಮ್ ಪ್ರೊವೈಡಿಂಗ್ ಎ ಟ್ಯಾಕ್ಸ್ ಇನ್ಫೋ ಫಾರ್ ಎ ನ್ಯೂ ಆರ್ ಎಕ್ಸಿಸ್ಟಿಂಗ್ ಪೇಮೆಂಟ್ ಪ್ರೊಫೈಲ್ ದಟ್ ಹ್ಯಾಸ್ ನಾಟ್ ರಿಸೀವ್ಡ್ ಪೇಮೆಂಟ್ಸ್ ಅಂತಂದರೆ ಇನ್ನೂ ಯಾರಿಗೆ ಯೂಟ್ಯೂಬ್ ಚಾನಲಿಂದ ದುಡ್ಡು ಬಂದಿಲ್ವೋ ಆ್ಯಡ್ಸೆನ್ಸಿಂದ ಅವರು ಈ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು. ಹೊಸೊಬ್ಬರು ನೋಡ್ಕೊಳ್ಳಿ ನೀಟಾಗಿ. ನಾನು 2ನೇದನ್ನ ಸೆಲೆಕ್ಟ್ ಮಾಡ್ತೀನಿ. 2ನೇದು ಏನಕ್ಕೆ ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ನನಗೆ ಆಲ್ರೆಡಿ ಪೇಮೆಂಟ್ ರಿಸೀವ್ ಆಗಿದೆ, ಅದಕ್ಕೋಸ್ಕರ ನಾನು 2ನೇದನ್ನೇ ಮಾಡ್ತಾಯಿದ್ದೀನಿ. ನೀವು ಪೇಮೆಂಟ್ ರಿಸೀವ್ ಆಗಿಲ್ಲ ಅಂತಂದರೆ ಮೊದಲನೇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಸ್ಟೆಪ್ನ ಮಿಸ್ ಮಾಡ್ಕೋಬೇಡಿ ಕಣ್ರಪ್ಪ, ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ. ನಾನು 2ನೇ ಸೆಲೆಕ್ಟ್ ಮಾಡ್ತೀನಿ, ಯಾಕೆಂದರೆ ನನಗೆ ಆಲ್ರೆಡಿ ಆ್ಯಡ್ಸೆನ್ಸಿಂದ ದುಡ್ಡು ಬಂದಿದೆ ಸುಮಾರು ಸಲ, ಅದಕ್ಕೋಸ್ಕರ ನಾನು 2ನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಫಸ್ಟ್ ಟೈಮ್ ರಿಸೀವ್ ಮಾಡ್ಕೋತಾ ಇದ್ದರೆ, ಇನ್ನೂ ರಿಸೀವ್ ಆಗೇ ಇಲ್ಲ ಅಂತಂದರೆ ಸೊ ನೀವು ಮೊದಲನೇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಸೊ ನಾನಿವಾಗ 2ನೇ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನನಗೆ ಪೇಮೆಂಟ್ ಆಲ್ರೆಡಿ ತುಂಬ ಸಲ ರಿಸೀವ್ ಆಗಿದೆ. ಓಕೆ, ಅದಾದಮೇಲೆ ಈ ಒಂದು ಬಾಕ್ಸ್ ನಾನು ಟಿಕ್ ಮಾಡ್ತೀನಿ. ಅದನ್ನು ಟಿಕ್ ಮಾಡಾದಮೇಲೆ ಈ ಒಂದು ಬಾಕ್ಸ್ ನಾನು ಮರ್ತಿದ್ದೆ, ಈ ಒಂದು ಬಾಕ್ಸ್ನು ಕೂಡ ನಾನು ಟಿಕ್ ಮಾಡ್ತೀನಿ. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಕೆಳಗಡೆಗೆ ಬಂದು ಇಲ್ಲಿ ನಾನು ಸಬ್ಮಿಟ್ ಮೇಲೆ ನಾನಿವಾಗ ಕ್ಲಿಕ್ನ ಮಾಡ್ತೀನಿ. ಓಕೆ ಗೈಸ್, ನಾನಿವಾಗ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ದೀನಿ. ಸಬ್ಮಿಟ್ ಮೇಲೆ ನಾನು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆ, ಯಾವ ಥರ ಅಂತಂದರೆ ಸೊ ಇವಾಗ ಬರುತ್ತೆ, ವೆಯ್ಟ್ ಮಾಡಿ, ಇನ್ನೂ ಲೋಡ್ ಆಗ್ತಾಯಿದೆ. ಓಕೆ, ಸೊ ಈ ಥರ ಬರುತ್ತೆ ನಿಮಗೆ. ನೀವಿಲ್ಲಿ ನೋಡ್ಬೋದು ಅಪ್ರೂವ್ಡ್ ಅಂತ ಬಂದಿದೆ ಸ್ಟೇಟಸ್ಸು. ಆ್ಯಂಡ್ ಸಬ್ಮಿಟೆಡ್ 11th ಮಾರ್ಚ್, ಹೆಸರು ಯಾರು ಸಬ್ಮಿಟ್ ಮಾಡಿರೋರು ಅವ್ರದ್ದು ಹೆಸರು ಬಂದಿದೆ, ಇಲ್ಲೆಲ್ಲ ಅಡ್ರೆಸ್ ತೋರಿಸಿದ್ದಾರೆ. ಸೊ ಈ ಥರ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ನ ನೀವು ಅಪ್ಡೇಟ್ ಮಾಡ್ಬೋದು. ಆ್ಯಂಡ್ ಇದಾದಮೇಲೆ ನಿಮ್ಮದು ನೀಟಾಗಿ ಅಪ್ರೂವ್ಡ್ ಆದಮೇಲೆ ಒಂದು ಮೇಲು ಕೂಡ ಬರುತ್ತೆ ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟ್ಗೆ. ಓಕೆ, ಸೊ ಮೇಲ್ ಬಂತು ಅಂತಂದರೆ ನೀವು ವೆರಿಫೈ ಮಾಡಿದ್ದೀರಾ ಅಂತ, ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೀವು ಈ ಥರ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ನ ನೀವು ಕೊಡ್ಬೋದು. ಆ್ಯಂಡ್ ಲಾಸ್ಟ್ ಸ್ಟೆಪ್ಪು ನಾನು ಹೇಳಿದ್ನಲ್ಲ 2 ಆಪ್ಷನ್ನು, ಅದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನಾನು ಯಾವುದೋ ಒಂದು ಹೊಡೆದೆ ಅಂದ್ಬಿಟ್ಟು ನೀವು ಅದನ್ನೇ ಹೊಡಿಯೋಕ್ಕೆ ಹೋಗಬೇಡಿ. ಸೊ ನಿಮಗೆ ಪೇಮೆಂಟ್ ರಿಸೀವ್ ಆಗಿದ್ದರೆ 2ನೇದು ಹೊಡೀರಿ, ಪೇಮೆಂಟ್ ರಿಸೀವ್ ಆಗಿಲ್ಲ ಅಂತಂದರೆ ಮೊದಲನೇದನ್ನ ಹೊಡೀರಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಲವ್ ಯು ಆಲ್. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.